ಲಾಕ್ಡೌನ್ನಲ್ಲಿ ಅರಳಿದಂತಹ ಪ್ರತಿಭೆಗಳು ಚೈಲ್ಡ್ ಚಪಾತಿಗಳು ವರ್ಲ್ಡ್ ಪ್ಲೇಯರ್ಸನ್ನು 1v1 ಕರ್ತಿದ್ದಾರಂತೆ. ನೀವು ಚಡ್ಡಿಗೆ ಜಿಪ್ ಹಾಕೊಳ್ಳೋಕ್ಕಿಂತ ಮುಂಚೆನೇ ಅವರು ಹಿರಾಕಿ ಹೋಗ್ಬಿಟ್ಟು ಬಂದವ್ರೆ. ಇನ್ನೂ ಲೋಕಲ್ ಆಗಿ ಹೇಳ್ಬೇಕಂದ್ರೆ ಹಾಕಿರೋ ಅಂಡರ್ವೇರ್ ತೂತಾಗಿ 1 ವರ್ಷ ಆದರೂ ಕೂಡ ಚೇಂಜ್ ಮಾಡೋಕ್ಕಾಗದೆ ಅದರಲ್ಲೇ ಊರು ತುಂಬ ಅಲಿತಿರೋ ನೀನು ವರ್ಲ್ಡ್ ಪ್ಲೇಯರ್ಸ್ ಬಗ್ಗೆ ಮಾತಾಡೋಕೆ ಬರ್ತೀರೇನ್ರೋ? ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರೋ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಮ್ಮ ಹೊಸ ಚಾನಲ್ಗೆ ಹಾಗೂ ನಮ್ಮ ಹೊಸ ವಿಡಿಯೋಗೆ ಸುಸ್ವಾಗತ. ತಮ್ನೆಲ್ ನೋಡ್ಕೊಂಡು ಬಂದಿರೋರಿಗೆ ಫಸ್ಟು ಕ್ಲಾರಿಟಿ ಕೊಟ್ಬಿಡ್ತೀನಿ. ಏನು ಗುರು ತಮ್ನೆಲ್ನಲ್ಲಿ RCB ಮತ್ತು CSK ಅಂತ ಹಾಕಿಬಿಟ್ಟು ಇಲ್ಲಿ ಬಂದು ಏನು ಕತೆ ಹೊಡಿತಿದ್ಯಾ ಅಂತ ಕೇಳಬಾರ್ದಲ್ಲ. ಸೊ ಏನಿಲ್ಲ, RCB ಮತ್ತು CSK ಅಂತ ಹಾಕಿರೋದು ನಾವು ಆಡ್ತಿರೋದು 1v1 ಕಸ್ಟಮ್ ಮ್ಯಾಚು. ನಾನು RCB ಅಭಿಮಾನಿ, ಅಪೋಸಿಟ್ ಇರೋರು CSK ಅಭಿಮಾನಿ. ಅದಕ್ಕೋಸ್ಕರ RCB ಮತ್ತು CSK ಅಂತ ಹಾಕಿರೋದು, ಸ್ವಲ್ಪ ಕಿಕ್ಕಿರಲಿ ಅಂತ ಹಾಕಿರೋದಷ್ಟೇ. ಅದು ಬಿಟ್ಟರೆ ಇನ್ನು ಗೇಮ್ ಕಡೆ ಬರೋದಾದರೆ ಆ ಕಡೆ ಇರೋರು ಒಳ್ಳೆ ಪ್ಲೇಯರೇ. ನಾನು ಸುಮಾರಿಗೆ ಆಡ್ತೀನಿ. ಸೀದಾ ರಶ್ ಮಾಡಿ ಹೊಡೆಯೋಣ ಅಂತ ರಶ್ ಮಾಡಿದೆ, ಅವರೇ ಹೊಡೆದ್ಬಿಟ್ರು. 1 ಟ್ಯಾಪ್ ಅಂತ ಕರೆದ್ಬಿಟ್ಟು ಡಬಲ್ ಟ್ಯಾಪ್ ಹೊಡೆದ್ಬಿಟ್ರು. ಇರಲಿ ಬಿಡಿ, ಮಿಸ್ ಆಗಿ ಫೈರ್ ಆಯ್ತೇನೋ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇನ್ನು ವೀಡಿಯೋ ಮಾಡಾದ್ಮೇಲೆ ಗೊತ್ತಾಯಿತು ವೀಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಆಯಿತು ಅಂತ. ಹಾಗಾಗಿ ಸ್ಟಾರ್ಟಿಂಗ್ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕೆಲವ್ರು ಕೇಳ್ಬೋದು, ಏನು ಗುರು ಎಲ್ಲ 1v4 ಹಾಕೋ ಟೈಮಲ್ಲಿ ನೀನು 1v1 ಹಾಕೊಂಡು ಕೂತಿದ್ಯಲ್ಲ ಅಂತ. ಆ ಥರ ಕೇಳೋರಿಗೆಲ್ಲ ನಾನು ಹೇಳೋದಿಷ್ಟೇ, ಎಲ್ಲರೂ ಮಾಡ್ತಾರಂತ ನಾವು ಮಾಡಿದರೆ ನಾವಿಟ್ಕೊಳ್ಳೋದು ಬಗ್ನಿಗೂಟ. ಆಲ್ಮೋಸ್ಟ್ ಆಲ್ ಎಲ್ಲರೂ ಮಾಡೋದು ಸ್ಕ್ರಿಪ್ಟೆಡ್ ವೀಡಿಯೋನೇ. ಅವ್ರಿಗೆ ಗೊತ್ತಿರೋ ಪ್ಲೇಯರ್ಸನ್ನೇ ಹಾಕೊಂಡು ವೀಡಿಯೋ ಮಾಡ್ತಾರೆ, ನಾವು ಬಕ್ರ ಆಗ್ತೀವಿ ಅಷ್ಟೇ. ನಾವು ಕೂಡ ಸ್ಕ್ರಿಪ್ಟೆಡ್ ವೀಡಿಯೋ ಮಾಡ್ಬೋದು, ಬಟ್ ನಮ್ಗೆ ಯಾಕೆ ಬೇಕು ಗುರು, ಇರೋದನ್ನೇ ನೀಟಾಗಿ ಆಡ್ಕೊಂಡು ಹೋಗೋಣ ಅಂತ ನಾನು ಹೇಳ್ತೀನಪ್ಪ. ಇನ್ನು ಗೇಮ್ ಕಡೆ ಬರೋದಾದರೆ 2 ಶಾಟ್ ಟ್ರೈ ಮಾಡಿದೆ, ಕನೆಕ್ಟ್ ಆಗಲಿಲ್ಲ. ಡೆಸರ್ಟಲ್ಲೂ ಟ್ರೈ ಮಾಡಿದೆ, ಕನೆಕ್ಟ್ ಆಗಲಿಲ್ಲ. ಒಂದು M188 ಕನೆಕ್ಟ್ ಆದರೆ ಸಾಕತ್ತ. ನೋಡಿ ಕನೆಕ್ಟ್ ಆಗಿಬಿಡ್ತು. ಇಲ್ಲಿಗಾಗಿದೆ ಒಂಥರ ಸಮಬಲ. ಇನ್ನು 3ನೇ ರೌಂಡ್ ಕಡೆ ಹೋಗೋಣ. ಇದು ಫ್ಯಾಕ್ಟ್ರಿಯಲ್ಲಿ ಇಟ್ಟಿದ್ದಾರೆ. ಮಾತಾಡ್ತಾ ಹೇಳಬೇಕಾಗಿರೋದನ್ನೇ ಮರೆತುಬಿಟ್ಟೆ. ಇಲ್ಲಿ ತನಕ ವೀಡಿಯೋ ನೋಡಿದ್ದೀರಾ ಅಂದಮೇಲೆ ವೀಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲೇ ಇರೋದನ್ನು ಹೊಡೆದ್ಬಿಡಿ. ಎಲ್ರಿಗೂ ಹೊಡೆಯೋದು ಗೊತ್ತಂತ ಅಂದ್ಕೊಳ್ತೀನಿ. ಗಂಟೆನ ಹೊಡೆದಾದ್ಮೇಲೆ ಅದೇ ಗ್ಯಾಪಲ್ಲಿ ಒಂದು ಇಂಟ್ರೋ ಹಾಕಿದ್ದೀನಿ, ಹಾಕೋದನ್ನೇ ಮರೆತುಬಿಟ್ಟೆ. ಹೋಗಿ ನೋಡ್ಕೊಂಡು ಬಂದುಬಿಡಿ. ಅದಾದಮೇಲೆ ಗೇಮ್ ಪ್ಲೇ ವೀಡಿಯೋನ ಕಂಟಿನ್ಯೂ. ಎಲ್ಲರೂ ಇಂಟ್ರೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಚೆನ್ನಾಗಿರಲಿಲ್ಲ ಅಂದರೂ ಕಮೆಂಟ್ ಮಾಡಿ, ಚೆನ್ನಾಗಿತ್ತು ಅಂದರೂ ಕೂಡ ಕಮೆಂಟ್ ಮಾಡಿ. ಚೆನ್ನಾಗಿರಲಿಲ್ಲ ಅಂದರೆ ಚೇಂಜ್ ಮಾಡೋಣ, ಚೆನ್ನಾಗಿದ್ದರೆ ಅದನ್ನೇ ಕಂಟಿನ್ಯೂ ಮಾಡೋಣ. ಅದೇ ಗ್ಯಾಪಲ್ಲಿ ಗೇಮ್ ಕಡೆ ಬಂದುಬಿಟ್ಟು ರಶ್ ಮಾಡಿದೆ, ಡೈರೆಕ್ಟಾಗಿ ಕನೆಕ್ಟ್ ಆಯಿತು ಡೆಸರ್ಟ್ ಈಗಲಲ್ಲಿ. ಇಲ್ಲಿಗೆ ರೌಂಡ್ ಆಗಿದೆ 2-1. ಈ ಫ್ರೀ ಫೈರ್ನ ತುಂಬ ಜನ ಆಡೋದು ಬಿಟ್ಟಿರೋದು ಏನಕ್ಕೆ ಅಂತ ಹೇಳಿದರೆ 2 ರೀಸನ್ನಿಂದ. ಮೊದಲನೇದು ನೆಟ್ವರ್ಕ್ ಪ್ರಾಬ್ಲಮ್. ಹೌದು, ತುಂಬ ಜನ ಪ್ಲೇಯರ್ಸ್ ನೆಟ್ವರ್ಕ್ ಪ್ರಾಬ್ಲಮಿಂದ ಸಫರ್ ಆಗ್ತಿದ್ದಾರೆ. ನನಗೂ ಕೂಡ ಸೇಮ್ ಪ್ರಾಬ್ಲಮ್. ರಶ್ ಮಾಡಿ ಹೊಡೆಯೋಣ ಅಂತ ಹೋದರೆ ಎನಿಮಿ ಬಂದ ತಕ್ಷಣ ಪಿಂಗ್ ಹೈ ಹೋಗುತ್ತೆ. ಔತ್ಕೊಂಡು ಹೊಡೆಯೋಣ ಅಂತ ಹೇಳಿದರೆ ನನಗೆ ಔತ್ಕೊಂಡು ಹೊಡೆಯೋಕ್ಕೆ ಬರೋದಿಲ್ಲ. ಇವೆರಡರ ಮಧ್ಯೆ ನಾವಂತೂ. ಇನ್ನೊಂದು ರೀಸನ್ ಏನಂತ ಹೇಳಿದರೆ ಓಲ್ಡ್ ಐಟಮ್ ರಿಟರ್ನ್ಸ್. ಹೌದು, ಫ್ರೀ ಫೈರಲ್ಲಿ ಓಲ್ಡ್ ಪ್ಲೇಯರ್ಸ್ ಅಂದರೆ ತುಂಬ ಒಳ್ಳೆ ರೆಸ್ಪೆಕ್ಟ್ ಇತ್ತು. ಬಟ್ ಈ ಫ್ರೀ ಫೈರ್ ಅವರು ಓಲ್ಡ್ ಐಟಮ್ಸ್ ಅಥವಾ ರೇರ್ ಐಟಮ್ಸ್ ಎಲ್ಲದನ್ನು ರಿಟರ್ನ್ ಬಿಟ್ಬಿಟ್ಟು ಈ ನ್ಯೂ ಪ್ಲೇಯರ್ಸ್ ಮುಂದೆ ಓಲ್ಡ್ ಪ್ಲೇಯರ್ಸನ್ನು ಚೈಲ್ಡಿಶ್ಗಳಾಗಿ ಮಾಡಿಬಿಟ್ರು. ಅದಕ್ಕೋಸ್ಕರನೇ ತುಂಬ ಜನ ಓಲ್ಡ್ ಪ್ಲೇಯರ್ಸ್ ಗೇಮನ್ನು ಬಿಟ್ಟಿರ್ಬೋದು ಅಂತ ನನ್ನ ಅನಿಸಿಕೆ. ಇನ್ನು ಡೈರೆಕ್ಟಾಗಿ ಗೇಮ್ ಕಡೆ ಬಂದುಬಿಡೋಣ. ರೌಂಡ್ ಆಗಿದೆ 2-1. ಆವಾಗಲಿಂದ ಡೆಸರ್ಟಿಗಲಲ್ಲಿ ಟ್ರೈ ಮಾಡ್ತಾನೇ ಇದ್ದೀನಿ. ಒಂದು ಹೆಡ್ ಕನೆಕ್ಟ್ ಆಗ್ತಾಯಿಲ್ಲ, ಬರೀ ಬಾಡಿ ಶಾಟೇ ಬೀಳ್ತಾ ಇದೆ. ಈ ಡೆಸರ್ಟಿಗಲ್ನ ಪ್ರಾಬ್ಲಮ್ಮೇ ಇಷ್ಟು. ಕನೆಕ್ಟ್ ಆದರೆ ಸಖತ್ತಾಗಿ ಕನೆಕ್ಟ್ ಆಗುತ್ತೆ, ಕನೆಕ್ಟ್ ಆಗಲಿಲ್ಲ ಅಂದರೆ ಹೆಲ್ಮೆಟ್ ಹಾಕೊಂಡು ಹೊಡೆದ್ರೂ ಕನೆಕ್ಟ್ ಆಗೋದಿಲ್ಲ. ತಪ್ಪು ತಿಳ್ಕೊಬೇಡಿ, ಹೆಲ್ಮೆಟ್ ಅಂತ ಹೇಳಿದರೆ ಫಿಂಗರ್ಸ್ ಯೂಸ್ ಅಷ್ಟೇ. ಬೈದಿತ್ತು ಸಾರ್ಥಕ ಆಯಿತು ಅಂತೂ. ಡೆಸರ್ಟಿಗಲಲ್ಲಿ ಕನೆಕ್ಟ್ ಆಯಿತು. ಇಲ್ಲಿಗಾಗಿದೆ 3-1. ನೋಡೋಣ ಇದೇ ಕಂಟಿನ್ಯೂ ಆಗುತ್ತಾ ಅಥವಾ ಬ್ರೇಕ್ ಮಾಡ್ತಾರಾ ಅಂತ. ಇನ್ನು ನೆಕ್ಸ್ಟ್ ರೌಂಡ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ನನ್ನ ಯೂಟ್ಯೂಬನ್ನು ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಎಲ್ಲರೂ ಶುರು ಮಾಡಿದ್ದಾರೆ, ನಾವು ಮಾಡಬೇಕಂತ ನಾವು ಮಾಡಲಿಲ್ಲ. ಎಲ್ಲರೂ ಶುರು ಮಾಡಿದ್ದಾರೆ, ನಾವು ಯಾಕೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ಅಷ್ಟೇ. 2 ಒಂದೇ ಥರ ಮೀನಿಂಗ್ ಕೊಡುತ್ತೆ, ಆದರೆ ತಲೆ ಇರೋರಿಗೆ ಮಾತ್ರ ಅರ್ಥ ಆಗುತ್ತೆ ಅನ್ಕೋತೀನಿ. ಇನ್ನು ಈ ರೌಂಡ್ ಬಗ್ಗೆ ಮಾತಾಡೋದಾದರೆ ರೌಂಡ್ ಇರೋದು ಪೋಚಿನಾಕಲ್ಲಿ. ಸ್ವಲ್ಪ ನೆಟ್ವರ್ಕ್ ಲ್ಯಾಗ್ ಆಗ್ತಾಯಿದೆ. ಆಗಲೇ ಹೇಳಿದಾಗೆ ತುಂಬಾ ಪಿಂಗ್ ಇಶ್ಯೂ ಇದೆ, ಏನು ಮಾಡೋದಕ್ಕಾಗೋದಿಲ್ಲ. ರಶ್ ಮಾಡಿ ಹೊಡೆಯೋಣ ಅಂತ ಹೇಳಿದರೆ ಎನಿಮಿ ಬಂದ ತಕ್ಷಣ ನೆಟ್ವರ್ಕ್ ಹೋಗುತ್ತೆ. ಅಪೋಸಿಟ್ ಅವರಿಗೂ ಕೂಡ ಸೇಮ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದರು. ಆದರೂ ರಶ್ ಮಾಡಿ ಹೊಡೆಯೋಣ, ಸ್ವಲ್ಪ ಮೂಮೆಂಟ್ ಕೊಟ್ಬಿಟ್ಟು ಹೊಡೆಯೋಣ ಅಂತ ರಶ್ ಮಾಡಿದೆ. ಬಟ್ ಕನೆಕ್ಟ್ ಆಗಲಿಲ್ಲ. ಅವ್ರು 360 ಹಾಕ್ಕೊಂಡು ಹೀಲಾದರು. ಮತ್ತೆ ಓಪನ್ ಬಂದ ತಕ್ಷಣ ಹೊಡೆಯೋಣ ಅಂತ ಸ್ವಲ್ಪ ಮೂಮೆಂಟ್ ಕೊಟ್ಟು ರಶ್ ಮಾಡಿದೆ, ಕನೆಕ್ಟ್ ಆಗೋಯ್ತು. ಇಲ್ಲಿಗೆ ಮುಗಿದಿದೆ 5ನೇ ರೌಂಡು. ಆಗಿದೆ 4-1 ಸ್ಕೋರು. ಏನಾಗುತ್ತೆ ಅಂತ ಮುಂದೆ ನೋಡೋಣ.
ಈ ರೌಂಡ್ ಏನಾಗುತ್ತೆ ಅನ್ನೋದಕ್ಕಿಂತ ಮುಂಚೆ ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡಬೇಕು. ಮೊದಲು ಫ್ರೀ ಫೈರ್ ಕನ್ನಡ ಕಮ್ಯುನಿಟಿಯಲ್ಲಿ ತುಂಬಾ ಯೂಟ್ಯೂಬರ್ಸ್ ಇದ್ದರು, ಈಗ ಅಷ್ಟಾಗಿ ಯಾರೂ ಇಲ್ಲ. ಎಲ್ಲ ಯಾಕೆ ಸಡನ್ನಾಗಿ ಸ್ಟಾಪ್ ಮಾಡಿದರು ಅಂತಾನು ಗೊತ್ತಿಲ್ಲ. ಕನ್ನಡದಲ್ಲೂ ಕೂಡ ತುಂಬ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ಆದರೆ ಎಲ್ಲರೂ ಕೂಡ ಆಡೋದನ್ನು ಬಿಟ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದರೆ ಫ್ರೀ ಫೈರ್ನಲ್ಲಾಗಿರುವಂಥ ಬದಲಾವಣೆನೇ ಕಾರಣ. ಇದನ್ನೇ ಅಡ್ವಾಂಟೇಜಾಗಿ ತಗೊಂಡ ಕೆಲವು ಲಾಕ್ಡೌನ್ನಲ್ಲಿ ಅರಳಿದಂತಹ ಚೈಲ್ಡ್ ಚಪಾತಿಗಳು ಓಲ್ಡ್ ಪ್ಲೇಯರ್ಸ್ಗೆ ಏನೇನೋ ಚಾಲೆಂಜ್ ಆಗ್ತಾವ್ರಂತೆ. ಅದನ್ನು ಮಾತಾಡೋಕ್ಕಿಂತ ಮುಂಚೆ ಈ ರೌಂಡೊಂದನ್ನು ಕ್ಲಿಯರ್ ಮಾಡ್ಕೊಂಡು ಬಿಡೋಣ. ಏನೋ ನೆಟ್ವರ್ಕ್ ತುಂಬ ಲ್ಯಾಗ್ ಆಗ್ತಿದೆ, ಗ್ಲೂವಾಲಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ಬ್ರೋ ಕೂಡ ಓಪನ್ ಮಾಡಿದರು, ಸೀದಾ ರಶ್ ಮಾಡಿ ಹೊಡೆಯೋಣ ಅಂತ ಫುಲ್ ರಶ್ ಮಾಡ್ತಿದ್ದೀನಿ. ಬ್ರೋ ಸ್ವಲ್ಪ ಬ್ಯಾಕಪ್ ಆಡ್ತಿದ್ದಾರೆ. ಡೆಸರ್ಟಲ್ಲಿ ಟ್ರೈ ಮಾಡಿದೆ, ಕನೆಕ್ಟ್ ಆಗಲಿಲ್ಲ. ಮತ್ತೊಂದು ಶಾಟ್ ಕನೆಕ್ಟ್ ಆಗಲಿಲ್ಲ. ಈಗ ಸೀದಾ ರಶ್ ಮಾಡಿ ಹೊಡೆಯೋಣ ಅಂತ ರಶ್ ಮಾಡಿದೆ. ಬ್ರೋ ಒಳ್ಳೆ ಡ್ಯಾಮೇಜ್ ಕೊಟ್ಟರು. ಮತ್ತು ಎಮೋನೇಟೆಡಲ್ಲಿ ಕೂಡ ಟ್ರೈ ಮಾಡಿದೆ, ಏನು ವರ್ಕೌಟ್ ಆಗಲಿಲ್ಲ. ಸ್ವಲ್ಪ ಹೀಲಾಗಿ ಮತ್ತೆ ರಶ್ ಮಾಡೋಣ ಅಂತ ಅಂದ್ಕೊಂಡು ಹೀಲಾದೆ. ಅದಾದಮೇಲೆ ಬ್ರೋ ರಶ್ ಮಾಡೋಕ್ಕೆ ಬಂದುಬಿಟ್ರು. ಸೊ ನಾನು ರಶ್ ಮಾಡಿದೆ, ಏನು ಮಾಡಿದ್ರು ಕನೆಕ್ಟ್ ಆಗಲಿಲ್ಲ. ಆಗಲೇ ಹೇಳ್ದಂಗೆ ಈ ಡೆಸರ್ಟ್ ಮತ್ತು ಎಮೋನೇಟೆಡ್ದು ಸೇಮ್ ಹಣೆ ಬರ. ಕನೆಕ್ಟ್ ಆದರೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಕನೆಕ್ಟ್ ಆಗಲಿಲ್ಲ ಅಂದರೆ ತುಂಬ ರೋದನೆ ಕೊಡುತ್ತೆ. ಮೇಲ್ಗಡೆ ಬರ್ತಿರೋ ನೋಟಿಫಿಕೇಷನ್ಗಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ, ಯಾಕಂತ ಹೇಳಿದರೆ ನನಗೆ ಯಾರೂ ಲವರ್ ಇಲ್ಲ. ಇನ್ನು ಸೀದಾ ರಶ್ ಮಾಡಿ ಹೊಡೆಯೋಣ ಅಂತ ಓಪನ್ ಬಂದೆ, ಬಟ್ ಬ್ರೋದ್ ಕನೆಕ್ಟ್ ಆಗೋಯ್ತು. ಅದಕ್ಕೆ ಹೇಳೋದು ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಅಂತ. ನೋಡೋಣ, ಇನ್ನೂ ಕೂಡ ರೌಂಡ್ಗಳು ಬಾಕಿ ಇವೆ. ಬ್ರೋ ಕಮ್ಬ್ಯಾಕ್ ಮಾಡ್ತಾರಾ ಇಲ್ಲ ನಾವು ಇದನ್ನೇ ಕಂಟಿನ್ಯೂ ಮಾಡ್ತೀವಾ ಅಂತ. ಈ ರೌಂಡ್ ಶುರುವಾಗಿದೆ ಮಿಲ್ ಅಲ್ಲಿ. ಈ ರೌಂಡ್ ಹೇಗೆ ಹೋಗುತ್ತೆ ಅಂತ ನನಗೆ ಕೂಡ ಗೊತ್ತಿಲ್ಲ, ನೆಟ್ವರ್ಕ್ ತುಂಬಾ ಲ್ಯಾಗ್ ಆಗ್ತಿತ್ತು. ನೋಡೋಣ ಏನಾಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಆಗಲೇ ಯಾವುದೋ ಒಂದು ವಿಷಯನ ಅರ್ಧಕ್ಕೆ ಬಿಟ್ಬಿಟ್ಟೆ, ಅದನ್ನು ಕಂಟಿನ್ಯೂ ಮಾಡೋಣ. ಆಗಲೇ ಹೇಳ್ದಂಗೆ ಓಲ್ಡ್ ಪ್ಲೇಯರ್ಸ್ ಎಲ್ಲ ಆಡೋದನ್ನು ಬಿಟ್ಬಿಟ್ಟಿದ್ದಾರೆ. ಇದನ್ನು ಅಡ್ವಾಂಟೇಜಾಗಿ ತಗೊಂಡಂಥ ಕೆಲವು ಲಾಕ್ಡೌನ್ನಲ್ಲಿ ಅರಳಿದಂತಹ ಪ್ರತಿಭೆಗಳು ಚೈಲ್ಡ್ ಚಪಾತಿಗಳು ಓಲ್ಡ್ ಪ್ಲೇಯರ್ಸನ್ನು 1v1 ಕರ್ತಿದ್ದಾರಂತೆ. ನೀವು ಚಡ್ಡಿಗೆ ಜಿಪ್ ಹಾಕೊಳ್ಳೋಕ್ಕಿಂತ ಮುಂಚೆನೇ ಅವರು ಹಿರಾಕಿ ಹೋಗ್ಬಿಟ್ಟು ಬಂದವ್ರೆ. ಇನ್ನೂ ಲೋಕಲ್ ಆಗಿ ಹೇಳಬೇಕಂದ್ರೆ ಹಾಕಿರೋ ಅಂಡರ್ವೇರ್ ತೂತಾಗಿ 1 ವರ್ಷ ಆದರೂ ಕೂಡ ಚೇಂಜ್ ಮಾಡೋಕ್ಕಾಗದೆ ಅದರಲ್ಲೇ ಊರು ತುಂಬ ಅಲಿತಿರೋ ನೀನು ಓಲ್ಡ್ ಪ್ಲೇಯರ್ಸ್ ಬಗ್ಗೆ ಮಾತಾಡೋಕೆ ಬರ್ತೀರೇನ್ರೋ? ಸ್ವಲ್ಪ ರೆಸ್ಪೆಕ್ಟ್ ಕೊಡ್ರೋ. ಹೇಳಿರುವಂಥ ಮಾತುಗಳು ಓನ್ಲಿ ರೆಸ್ಪೆಕ್ಟ್ ಕೊಡ್ದಿರುವಂತಹ ಚೈಲ್ಡ್ ಚಪಾತಿಗಳಿಗಷ್ಟೇ, ಎಲ್ಲರೂ ಮನಸ್ಸಿಗೆ ಹಾಕೊಳ್ಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ವಿಡಿಯೋ ಲೈನ್ ತುಂಬಾ ಲಾಂಗ್ ಇದೆ. ಸೊ ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ ಮಾಡಿದ್ದೀನಿ. ಪಾರ್ಟ್ 1 ಇಷ್ಟ ಆದರೆ ಕಮೆಂಟ್ ಮಾಡಿ, ಪಾರ್ಟ್ 2 ಬೇಕಂತ ಖಂಡಿತವಾಗ್ಲೂ ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.